ಚಿನ್ನಸ್ವಾಮಿಗಿಲ್ಲ ಐಪಿಎಲ್ ಭಾಗ್ಯ, ಆರ್ಸಿಬಿ ಹೊಸ ಮೈದಾನ ಬಹುತೇಕ ಫಿಕ್ಸ್. ಹಲೋ ನಮಸ್ಕಾರ, ನನ್ನ ಮೊದಲ ಯೂಟ್ಯೂಬ್ ವಿಡಿಯೋಗೆ ಸುಸ್ವಾಗತ. ಹೌದು, 2025 ಫೈನಲ್ನಲ್ಲಿ ಪಂಜಾಬ್ ವಿರುದ್ಧ 6 ರನ್ಗಳಿಂದ ಜಯಗಳಿಸಿದ ಆರ್ಸಿಬಿಗೆ 2025 ಆರ್ಸಿಬಿ ವಿಜಯದ ಸಂಭ್ರಮ ಬೆಂಗಳೂರಿನಲ್ಲಿ ನಡೆಯಿತು. ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಜನಸಾಗರ ಹಬ್ಬಿತು. ಇದರಿಂದ ಕಾಲ್ತುಳಿತ ಸಂಭವಗೊಂಡು ಆರ್ಸಿಬಿಯ 11 ಜನ ಅಭಿಮಾನಿಗಳು ದುರ್ಮರಣ ಹೊಂದಿದ್ದಾರೆ. ಇದರ ಕಾರಣದಿಂದ ಆರ್ಸಿಬಿಗೆ ಬಹುತೇಕ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಪಂದ್ಯಗಳು ರದ್ದಾಗಿದ್ದು ಎಂದು ವದಂತಿ ಹರಡಿತು. ಇದರಿಂದ ಆರ್ಸಿಬಿ ಅಭಿಮಾನಿಗಳಿಗೆ ತೀವ್ರತರವಾದ ನಿರಾಸೆ ಉಂಟಾಗಿತ್ತು. ಈ ನಿರಾಸೆ ಈಗ ಮುಕ್ತಗೊಂಡಿದೆ. ಹೌದು, ಜನವರಿ 16, 2026 ತನ್ನ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ಖುಷಿ ವಿಚಾರ ಹಂಚಿಕೊಂಡಿದೆ ಆರ್ಸಿಬಿ. ಅದರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ 300 ರಿಂದ 350 ಎಐ ಕ್ಯಾಮೆರಾ ಅವುಗಳನ್ನು ಅಳವಡಿಸಲು ಸಿದ್ಧವಾಗಿದೆ. ಇವುಗಳಿಂದ ಸ್ಟೇಡಿಯಂನಲ್ಲಿ ನುಗ್ಗಾಟ ಮತ್ತು ಕಳ್ಳ ಟಿಕೆಟ್ನಿಂದ ಒಳಬರುವ ಕೆಲವು ಪ್ರೇಕ್ಷಕರನ್ನು ತಡೆಯಲು ಸಾಧ್ಯವಾಗಿದೆ. ಇದರಿಂದ ಜನದಟ್ಟಣೆ ಮತ್ತು ನೂಕಲುಗಳನ್ನು ತಡೆಯಲು ಸಾಧ್ಯವಾಗಿದೆ. ಇವುಗಳ ಎಲ್ಲಾ ವೆಚ್ಚಗಳನ್ನು ತಾನೇ ಭರಿಸಲು ಹೇಳಿದೆ. ಇದರ ವೆಚ್ಚವು 4.5 ಕೋಟಿ ಆಗಿದೆ ಎಂದು ತಿಳಿಸಿದೆ. ಜನವರಿ 17, 2026 ಐಪಿಎಲ್ ಪಂದ್ಯ ನಡೆಯಲು ಗೃಹ ಸಚಿವ ಪರಮೇಶ್ವರ್ ಸಮಿತಿ ಗ್ರೀನ್ ಸಿಗ್ನಲ್ ನೀಡಿದೆ. ಚಿನ್ನಸ್ವಾಮಿಗೆ ಅನುಮತಿ ನೀಡಿದ ಉನ್ನತ ಅಧಿಕಾರಿಗಳು 5 ಪಂದ್ಯಕ್ಕೆ ಮಾತ್ರ ಚಿನ್ನಸ್ವಾಮಿಗೆ ಅವಕಾಶ ನೀಡಿದೆ. ಇದು ಆರ್ಸಿಬಿ ಅಭಿಮಾನಿಗಳಿಗೆ ತುಂಬಾ ದೊಡ್ಡ ಖುಷಿಯ ವಿಚಾರವಾಗಿದೆ. 2026 ಟಾಟಾ ಐಪಿಎಲ್ ಪಂದ್ಯಗಳನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಣ್ತುಂಬಿಕೊಳ್ಳಲು ಎಂದು ಕಾತುರದಿಂದ ಕಾಯುತ್ತಿರುವ ಅಭಿಮಾನಿಗಳ ಆಸೆಯು ನಿರಾಸೆಯಾಗಿಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.